ನೋ ನೋ ನೋ, ನಾನು ಒಪ್ಪೋದಿಲ್ಲ. ಆಂಟಿ ನೀವ್ ಯಾಕೆ ಸುಮ್ಮನೆ ಭಯ ಪಡ್ತಾ? ಅವಳೇನ್ ಒಬ್ಳೆ ಹೋಗ್ತಿದ್ದಾಳ, ಫ್ರೆಂಡ್ಸು ಇದಾರಲ್ವಾ? ಅದಕ್ಕೆ ನಂಗೆ ಭಯ ಆಗ್ತಿದೆ. ಅವ್ಳು ಆತರ ಟೂರ್ ಹೋಗ್ಬೇಕು ಅಂದ್ರೆ ಮದ್ವೆ ಆದ್ಮೇಲೆ ಗಂಡನ ಜೊತೆ ಹೋಗ್ಲಿ. ಆಂಟಿ ಕಟ್ಕೊಂಡ್ ಗಂಡ ಒಂದ್ ಪಕ್ಷ ಒಳ್ಳೆವನಾಗಿದ್ರೆ ವಾರಕ್ಕೊಂದ್ ಸಿನಿಮಾ, ತಿಂಗಳಿಗೊಂದು ಹೋಟ್ಲು, ವರ್ಷಕ್ಕೊಂದು ಎಕ್ಸಿಬಿಷನ್ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೇನಿರುತ್ತೆ? ಗಂಡ, ಮನೆ, ಮಕ್ಕಳು, ಸಂಸಾರ, ಜವಾಬ್ದಾರಿ, ಕಷ್ಟ, ಕಾರ್ಪಣ್ಯ ಅದೇ ಆಗ್ಬಿಡುತ್ತೆ. ಈ ಕಾಲೇಜ್ ಲೈಫ್ ಅಲ್ಲಿ ಇದ್ದಾಗಲೇ ಪಾರ್ಟಿ, ಪಿಕ್ನಿಕ್, ಟೂರು ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕಂಟಿ. ಗಿರಿ ಆಂಟಿ ನೀವ್ ನಿಜ ಹೇಳಿ ಆಂಟಿ, ನೀವ್ ಮದ್ವೆಗ್ ಮುಂಚೆ ಅನ್ಕೊಂಡಿದ್ದಿಲ್ಲ ನಿಮಗ್ ಮದ್ವೆ ಆದ್ಮೇಲೆ ಸಿಕ್ಕಿದ್ಯಾ? ತುಂಬಾ ಮಿಸ್ ಆಗಿದೆ ಅನ್ಸ್ತಾ ಅಲ್ವಾ? ನಿಮ್ ಮಗಳಿಗೂ ಹೀಗೆ ಆಗ್ಬೇಕು ಅಂತ ಬಯಸ್ತೀರಾ ಆಂಟಿ? ಮಾತಲ್ಲೇ ಮರಳ್ ಮಾಡ್ಬಿಡ್ತೀಯ. ಸರಿ ಅಂಕಲ್ ಬರ್ಲಿ ಮಾತಾಡ್ತೀನಿ. ಜೋಕ್ ಮಾಡ್ಬಿಡಿ ಆಂಟಿ, ನಿಮ್ಮನ್ ಮದ್ವೆ ಆದ್ಮೇಲೆ ಅಂಕಲ್ ಮಾತಾಡಿದ ನೋಡ್ಲಾ ಇಲ್ಲ. ಸಾರಿ 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 ಸಾರಿ. ಆಯ್ತು, ಇದೇ ಕೊನೆ ಸತಿ. ಓಕೆನಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಟೂರ್ ಓಕೆ, ಲೇಟ್ ಯಾಕೆ? ನೀವಿಬ್ರು ಇನ್ನೂ ಮಲಗಿಲ್ವಾ? ಲೈ 9 ಗಂಟೆಗೆ ಬಂದು ಮಲಗ್ತೀನಿ ಅಂತ ಹೇಳ್ದವನು ಇನ್ನೂ ಒದ್ಲಾಡ್ತಾನೆ ಇದೆಯಾ? ನಿನ್ ಕಾಟದಲ್ಲಿ ನಮ್ಗೆಲ್ಲ ನಿದ್ದೆ ಬರುತ್ತೆ. ಅಪ್ಪ ನಿಂಗೆ ಏನೋ ಬಾಧೆ? ಚಿತ್ರಾನ್ ನೋಡ್ದೆ ನಂಗೆ ಟೈಮೇ ಕಳಿಯಲ್ಲ. ಅವಳು ನೋಡ್ದೆ, ಅವಳ ಹತ್ರ ಮಾತಾಡ್ದೆ, ನಂಗೆ ನಿದ್ದೆನೆ ಬರ್ತಾ ಇಲ್ಲ. ಇನ್ 2 ದಿವಸ ತಡ್ಕೊಳೋ, ಅವಳು ಬಂದ್ಬಿಡ್ತಾಳೆ. ಮಾಮ ನೀನ್ ಏನೇ ಹೇಳು ಮಾಮ, ಈ ಪ್ರೀತಿಲಿರೋ ಸುಖ. ಸ್ಟಾಪ್. ಈ ಪ್ರೀತಿಲಿರೋ ಸುಖ, ಈ ಪ್ರೀತಿನ ಎಲ್ಲ ನೀನೇ ಇಟ್ಕೋ, ಅದ್ ನಮ್ಗ ಆಗಲ್ಲ. ಈ ಅಮ್ಸದ್ ಖಾನ್ಗೆ ಒಂದೇ ಒಂದು ಗುರಿ, ಜೀವನದಲ್ಲಿ ನಾನು ನಿಮ್ ಹಾಗೆ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೆಸರು ತಗೋಬೇಕನ್ನೋದೇ ನನ್ನ ಆಸೆ. ಹೆಲ್ಪ್ ಅಲ್ಲ. ಏನ್ ಕೇಸು ಸರ್? ಈ ಮೇಡಮ್ ಒನ್ ವೇಯಲ್ಲಿ ಬರ್ತಾ ಇದ್ರು ಸರ್. ಒನ್ ವೇ KS0523 100 ಫೈನ್ ಕಟ್ಟಿ. ಸರ್ ನನ್ನ ಹತ್ರ ದುಡ್ಡಿಲ್ಲ ಸರ್, ಕಾರ್ಡ್ಸ್ ಮಾತ್ರ ಇರೋದು. ಪಕ್ಕದಲ್ಲೇ ATM ಸೆಂಟ್ರು ಇದೆ. ಸರ್ ನಾನೊಂದು STD ಮಾಡ್ಲಾ? STD ಅಲ್ಲ, ISD ಮಾಡಿದ್ರು ನನ್ಗೇನು ಭಯ ಇಲ್ಲ. ಐ ಆಮ್ ಎ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ಏನೋ. ನಾನೀಗ ಹೋಗ್ಬೋದಾ ಸರ್? ಹೋಗಿ. ಜೀವನದಲ್ಲಿ ಯಾವತ್ತಾದ್ರೂ ಒಂದ್ ಮೇಲೆ ಬರ್ಬೇಕು ಅಂತ ಅನ್ಸಿದ್ರೆ ಹೀಗೆ ಬನ್ನಿ, ಬರ್ತಾ ಇರಿ. ಅಯ್ಯಪ್ಪ, ಅಯ್ಯೋ ನೀನಾ? ಮಾಡ್ತೀನಿ ತಡೆ. ಸಾರ್ ಬನ್ನಿ 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 ಬನ್ನಿ, ಬೇಗ ಬನ್ನಿ ಬೇಗ ಬನ್ನಿ, ಇಂದು ಕಡೆ ಆಟ. ಬನ್ನಿ ಬನ್ನಿ ಬನ್ನಿ, ಕಳ್ಕೊಬೇಡಿ ಅವಕಾಶ. ಬನ್ನಿ ಸರ್, ನೋಡಿ ಸರ್ ನಾನು ಎಂತ ಅನ್ಯಾಯ ಆಗಿದೆ ನೋಡಿ ಸರ್. ನೋಡಿ ಇವಳು ಮಾಡಿದ್ ನೋಡಿ ಸರ್. ಏನ್ರಿ ನಿಮಗ್ ಮಾಡಕ್ ಕೆಲ್ಸ ಇಲ್ವಾ? ಇಲ್ಲೇನ್ ರೇಪ ನಡೀತಾ ಇದೆ. ಹೋಗ್ರಿ ನಿಮ್ ಕೆಲ್ಸ ನೋಡ್ಕೊ ಹೋಗ್ರಿ. ಕರೆದ ತಕ್ಷಣ ಬಂದ್ಬಿಡ್ತಾರೆ. ಅಯ್ಯೋ ಅಯ್ಯೋ, ನನ್ನ ಅಭಿಮಾನಿಗಳೆಲ್ಲ ಹೋಗ್ತಿದ್ದೀರಾ? ಅಯ್ಯೋ ಬನ್ನಿ ಬನ್ನಿ. ಹೌದಾ? ಪೊಲೀಸ್ ಪೊಲೀಸ್ ಕರಿಬೇಡ ಕಣೋ, ನನ್ ಹುಡುಗಿ ಕಣೋ, ನನ್ ಮೇಲೆ ಕರುಣೆ ತೋರ್ಸು. ನೀನು ಹುಡುಗಿನ? ಅವತ್ ನಮ್ಮನ್ ಲಾತರ ಕುಣಿದಾಡ್ತಿದ್ದೆ. ಆ ತರ ಕುಣ್ದಿದ್ದು ನಿನ್ ಮೇಲಿರೋ ಇಷ್ಟದಿಂದ, ಗೊತ್ತಾಯ್ತಾ? ಇಷ್ಟನಾ? ಇಷ್ಟ ಮಾತ್ರ ಅಲ್ಲ, ನಿನ್ ಮೇಲೆ ಪ್ರೀತಿ ಕೂಡ ಇದೆ. ಆಹಾ, ಅಯ್ಯ ನಾನೇ ಒಂದ್ ವೇಸ್ಟ್ ಮಾಡಿ ನೀನ್ ನನ್ನ ಪ್ರೀತಿಸ್ತ್ಯಾ? ಇದನ್ನ ನಂಬಕ್ ನನ್ನ ಹುಚ್ಚಾನ? ಏನ್ ಗಲಾಟೆ? ಸರ್ ನೋಡಿ ಸರ್, ನನ್ ಸೈಕಲ್ಗೆ ನನ್ ಪೇಪರ್ಗೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ಸರ್. ದಂಡ ಕಟ್ಟಿಸ್ಕೊಡಿ. ಯಾರು ಡ್ಯಾಮೇಜ್ ಮಾಡಿದ್ದು? ಸರ್ ಸರ್ ನೋಡಪ್ಪ, ಎಲ್ಲ ಪುಟ್ಟ ಹುಡುಗಿ ತಪ್ಪು ಮಾಡ್ಬಿಟ್ಟಿದ್ದಾಳೆ, ಅಡ್ಜಸ್ಟ್ ಮಾಡ್ಕೊಂಡು ಎಕ್ಸ್ಕ್ಯೂಸ್ ಮಾಡ್ಬಿಡು. ರೈಟ್ ಇಂದ ನೋಡಿದ್ರೆ ಶಾರುಖ್ ಖಾನ್, ಲೆಫ್ಟ್ ಇಂದ ನೋಡಿದ್ರೆ ಸಲ್ಮಾನ್ ಖಾನ್, ಸ್ಟ್ರೈಟ್ ಆಗಿ ನೋಡಿದ್ರೆ ಅಮೀರ್ ಖಾನ್. ಟೋಟಲಿ ನೀವೇ ಒಂದು ವಿಡಿಯೋ ಖಾನ್ ಸರ್. ವಿಡಿಯೋ ಕಾಣ ಸಾರ್, ಆ ಖಾನ್ಗಳು ಸ್ಕ್ರೀನ್ ಮೇಲೆ ಖಾಕಿ ಹಾಕೊಂಡ್ರೆ ಎಷ್ಟು ಪವರ್ಫುಲ್ ಆಗಿರ್ತಾರೋ, ಈ ಅಮ್ಜದ್ ಖಾನ್ ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ಇಲ್ಲ ಅಂದ್ರೆ
ನೀವ್ ಅವ್ರಿಗೆ ಅವಮಾನ Stop it! ಮಾಡಿದಾಗ Hold this! ನನ್ ಕೈಯಲ್ಲಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಎಲ್ರೂ ಮಾಮೂಲಿಗೆ ಆಸೆ ಪಡೋ ಹಾಗೆ ನಾನು ಎಷ್ಟಿಡಿಗೆ ಆಸೆ ಪಟ್ಬಿಟ್ಟೆ. ನಾ ತೆಗೆ 500 ರೂಪಾಯಿ. ಸರ್ ಅದು ಸಾರು ಇಲ್ಲ ಹುಳಿನೂ ಇಲ್ಲ. ತೆಗೆ 500 ರೂಪಾಯಿ. ನೀನ್ ಎಷ್ಟಿಡಿ ವಾಪಸ್ ತಗೋ. 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 ನಿನ್ನ ನೋಡ್ಕೋತೀನಿ ಬಾ. ವಾಗೆಲ್ಲ ಈ ದೇಶದಾಗೆ ದುಡ್ಡಿನವ್ರದ್ದೇ ದರ್ಬಾರ್ ಕಣ್ರಿ. ದುಡ್ಡು ಚೆಲ್ತಾರೆ, ಬೇಕಾದ ಆಟ ಆಡ್ತಾರೆ. ಲೋ ಶಿಷ್ಯ, ಏನ್ ಮಗ? ಬೆಳಗ್ಗೆಯಿಂದ ನನ್ನ ಆಟೋಕ್ ಬೋಣಿನೇ ಆಗಿಲ್ಲ. ಇವ್ರು ನೋಡಿದ್ರೆ ರೋಡ್ ಜಾಮ್ ಮಾಡಿದ್ದಾರೆ. ಹಿಂಗಾದ್ರೆ ನಮ್ಮ ಆಟೋ ಓನರ್ ಹೆಂಗೋ ಕಲೆಕ್ಷನ್ ಕೊಡೋದು ನಾನು. ಅಂದು ಅದೇ ಕತೆ ಕಡ್ಲಾ. ಒಂದ್ ನಿಮಿಷ ಇರಿ ಮಕ್ಳೆ, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಜಾಗ ಬಿಡಿ. ಸರ್, ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು ಸರ್. ಇವತ್ತು ಎಕ್ಸಾಮ್ಸ್ ಮಿಸ್ ಆದ್ರೆ ವರ್ಷ ಪೂರ್ತಿ ವೇಸ್ಟ್ ಆಗುತ್ತೆ. ಪ್ಲೀಸ್ ಸರ್. ನಿನಗೆ ಅಷ್ಟೊಂದು ಅರ್ಜೆಂಟ್ ಇದೆ, ರಿವರ್ಸ್ಗೆ ತಗೊಂಡು ಹೋಗು. ಸರ್, ಏನ್ ಸರ್ ನೀವು ಹೇಳಿದ ಅರ್ಥನೇ ಮಾಡ್ಕೊಳ್ಳಲ್ವೇ? ಸರ್, ಸ್ಕೂಲ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ, ಸ್ವಲ್ಪ ಕ್ಲಿಯರ್ ಮಾಡಿಸ್ಕೊಡಿ ಸರ್. ನಾವೇನು ಮಾಡಕ್ಕಾಗಲ್ಲ ಸರ್, ಅವರೆಲ್ಲ ಇನ್ಫ್ಲೂಯೆನ್ಸ್ ಇರೋರು. ನಾವು ಯೂನಿಫಾರ್ಮ್ ಹಾಕೊಂಡು ಪವರ್ ಇಲ್ಲದೆ ನಿಂತಿದೀವಿ. ಇಂಥದನ್ನೆಲ್ಲ ನಿಮ್ಮಂತರ ಹೋಗಿ ಕೇಳಬೇಕು ಸರ್. ಹೋಗಿ ಕೇಳಿ ಸರ್. ಯಾರೋ ನೀನು? ಪಬ್ಲಿಕ್ ಸರ್, ಆಟೋ ಓಡಿಸೋರ್ಗೆ, ಕೂಲಿ ಮಾಡೋರ್ಗೆ, ತರಕಾರಿ ಮಾರೋರ್ಗೆ ಸಂಪಾದನೆ ಇಲ್ಲ ಅಂದ್ರೆ ಒಂದಿನ ಉಪವಾಸ ಇದ್ದು ಅಭ್ಯಾಸ ಆಗಿದೆ. ಆದ್ರೆ ಸ್ಕೂಲ್ ಮಕ್ಕಳಿಗೆ ಇವತ್ತೊಂದಿನ ಪರೀಕ್ಷೆ ಮಿಸ್ ಆದ್ರೆ 1 ವರ್ಷ ಹಾಳಾಗುತ್ತೆ. ಈ ಮಾತು ನಾನು ಹೇಳ್ತಿಲ್ಲ, ಪಬ್ಲಿಕ್ ಹೇಳ್ತಾ ಇದಾರೆ. ಓ, ಹಾಗಾದ್ರೆ ನೀನ್ ಲೀಡರಾ? ಅಯ್ಯಯ್ಯೋ, ಇಲ್ಲ ಸರ್, ನಾನೊಬ್ಬ ಸಾಮಾನ್ಯ ಮನುಷ್ಯ. ಒಂದ್ ವೇಳೆ ನೀವು ಇಲ್ಲಿಂದ ಗಾಡಿ ತೆಗೆದೇ ಹೋದ್ರೆ ಇಲ್ಲಿರೋ ಒಬ್ಬೊಬ್ಬ ಲೀಡರ್ ಆಗ್ತಾನೆ. ಓಯ್ ಪಬ್ಲಿಕ್, ನಿನ್ನ ಟೈಮ್ ಚೆನ್ನಾಗಿದೆ ಮರಿ. ಜನ ನಿನ್ನ ಹಿಂದೆ ಇದ್ದಾರೆ ಅಂತ ನನ್ನನ್ನೇ ಎದುರು ಹಾಕೊಂಡು ಬದುಕೊಂಡೆ. ಅದೇ ನಾಳೆ ನಿನ್ನ ಟೈಮ್ ಚೆನ್ನಾಗಿಲ್ದೆ ಇದ್ದಾಗ ನಿನ್ನ ಗತಿ ಏನಾಗುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ದೇವರಿದ್ದಾನೆ, ನೋಡೋಣ.